ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಅಲ್ಲ. ರಾಜ್ಯ ಸರ್ಕಾರದ ಸಚಿವ ಖಾತೆ ವಿಚಾರದಲ್ಲಿ ಸರ್ಕಸ್ ನಡೀತಾ ಇದೆ. ಇತ್ತೀಚಿನ ಬೆಳವಣಿಗೆ ಹೊಸ ಸರ್ಕಾರ ರಚನೆ ಆದ ನಂತರ ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಸರ್ಕಾರದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆಗಿಲ್ಲ. ಕೆಲವು ಹಿರಿಯ ಸಚಿವರಿಗಷ್ಟೇ ಸ್ಥಾನಮಾನ ಕೊಟ್ಟಿದ್ದಾರೆ. ಹಿರಿಯ ಸಚಿವರಲ್ಲೇ ಅಸಮಾಧಾನ ಆದರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ನಂತರ ಪರಿಣಾಮ ಏನಾಗ್ಬೋದು ಅನ್ನೋದು ಊಹೆ ಮಾಡ್ಕೋಬೋದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಬಹುಶಃ ಇವ್ರನ್ನ ಸಂಭಾಳಿಸೋದ್ರೊಳಗಡೆ ಮುಖ್ಯಮಂತ್ರಿಗೆ ಬೇರೆ ಕೆಲಸ ಮಾಡೋಕ್ಕೆ ಸಮಯನೂ ಸಿಗಲ್ಲ, ಬೇರೆ ಕೆಲಸ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಒಂದು ಕಡೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದು. ಹಿಂದೆ ಸಿದ್ದರಾಮಯ್ಯನವ್ರು ಬಜೆಟ್ ಮಂಡಿಸಿದಾಗಲೇ 26-27ನೇ ಸಾಲಿಗೆ ಅಂದಾಜು 1,34,000 ಕೋಟಿ ರೂಪಾಯಿ ಸಾಲ ಮಾಡಬೇಕಾಗತ್ತೆ ಅಂತ ಅವರು ಬಜೆಟ್ ಮಂಡಿಸೋ ಸಂದರ್ಭದಲ್ಲಿ ಹೇಳಿದರು. ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಮತ್ತು ಕಮಿಟೆಡ್ ಎಕ್ಸ್ಪೆಂಡಿಚರು ಎರಡೂ ಸೇರಿ 1,34,000 ಕೋಟಿ ರೂಪಾಯಿ ಹೊಸ ಸಾಲ ಈ ವರ್ಷಕ್ಕೆ ಅಂತ. ಅದ್ರ ಜೊತೆಗೆ ಈಗ ಈ ಮುಖ್ಯಮಂತ್ರಿಗಳು ಕೂಡ ಇನ್ನಷ್ಟು ಘೋಷಣೆ ಮಾಡಿದ್ದಾರೆ. ಕೇಳಕ್ಕೆ ಇವೆಲ್ಲ ಚಂದ. ಫ್ರೀ ಬಸ್ ಪಾಸ್ ಅಂದರೆ ಯಾರಿಗೆ ಖುಷಿ ಆಗಲ್ಲ? ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಗಂಡಸರು ಕೇಳ್ಬೋದು ನಮಗೂ ಫ್ರೀ ಬಸ್ ಕೊಡಿ ಅಂಥೇಳಿ. ಆದರೆ ಪರಿಸ್ಥಿತಿ ಇನ್ನಷ್ಟು ಸಾಲ ಮಾಡಬೇಕಾಗತ್ತೆ. ಇವ್ರ ಹತ್ರ ಏನು ಆದಾಯವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ರೀತಿಯ ಇನ್ಕಮ್ ಇಲ್ಲ, ವೆಚ್ಚವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ಇನ್ಕಮ್ ಇಲ್ಲ. ಅವಾಗೇನು ಮಾಡಬೇಕು? ಇವರು ಹೆಚ್ಚು ಸಾಲ ಮಾಡಬೇಕು, ಇಲ್ಲ ಇನ್ನಷ್ಟು ತೆರಿಗೆ ಹೇರಬೇಕು. ತೆರಿಗೆ ಹೇರಿದರೂ ಜನಸಾಮಾನ್ಯನಿಗೆ ಹೊರೆ. ಹೆಚ್ಚು ಸಾಲ ಮಾಡಿದ್ರೆ ರಾಜ್ಯ ಸಾಲದ ಸುಳಿಯೊಳಗೆ ಈಗಾಗಲೇ ಸಿಗಾಕೊಂಡಿದೆ. ಆ ಸಾಲದ ಸುಳಿಯಿಂದ ಹೊರಗೆ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ತಲುಪಿಬಿಡುತ್ತೆ. ಇಂಥ ಸವಾಲುಗಳ ನಡುವೆ ಕ್ಯಾಬಿನೆಟ್ನ ಸಂಪುಟದ ಸಂಕಷ್ಟವನ್ನು ಸರಿದೂಗಿಸುವಂಥ ಸವಾಲಿದೆ. ಹೇಗೆ ನಿಭಾಯಿಸ್ತಾರೋ ನೋಡೋಣ. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಅನುಭವಿಗಳೇನೋ ಹೌದು, ಅವ್ರದ್ದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಆ ಅನುಭವದ ಜೊತೆಗೆ ಹುಮ್ಮಸ್ಸು ಇದೆ. ಕೊರತೆ ಇರೋದು ನಾನು ಹೇಳಿಬಿಟ್ಟಿದ್ದೀನಿ, ಅವ್ರಿಗೆ ಕೊರತೆ ಇರೋದು ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಇಚ್ಛಾಶಕ್ತಿಯ ಕೊರತೆ ಕಾಂಗ್ರೆಸ್ಸಿಗೆ ಇದೆ. ತಮ್ಮ ಅಭಿವೃದ್ಧಿ ಬಗ್ಗೆ ಅವರೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ರಾಜ್ಯದ ಅಭಿವೃದ್ಧಿಯ ಕೊರತೆಯನ್ನು ತುಂಬಿಸುವ ಶಕ್ತಿಯನ್ನು ದೇವರು ಅವ್ರಿಗೆ ಕೊಡಲಿ, ಅಷ್ಟೇ ನಾವು ದೇವರಲ್ಲಿ ಕೇಳೋದು.